ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರುತ್ತೆ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಐ ಥಿಂಕ್ ಜುಲೈ ತಿಂಗಳಲ್ಲಿ ಯಾವುದೇ ರೀತಿಯಂಥ ರಜೆಗಳಿಲ್ಲ, ಹಾಗಾಗಿ ಅದೇ ಥರ ನಡೀತಾ ಇದೆ. ಜೊತೆಗೆ ಇನ್ಕಮ್ ಟ್ಯಾಕ್ಸಿಂದು ಯೂಶಲಿ ಜುಲೈ 31 ಲಾಸ್ಟ್ ಡೇಟ್ ಆಗಿರ್ತಿತ್ತು ITRನ ಫೈಲ್ ಮಾಡೋದಕ್ಕೆ. ಆದರೆ ಈ ವರ್ಷ ಸೆಪ್ಟೆಂಬರ್ 15 ತನಕ ಮುಂದುವರಿಸಿದ್ದಾರೆ, ಹಾಗಾಗಿ ಆರಾಮಾಗಿ ಆಗಸ್ಟಲ್ಲೂ ಕೂಡ ಟೈಮ್ ಇರುತ್ತೆ, ಫೈಲ್ ಮಾಡ್ತಾ ಹೋಗ್ಬೋದು. ಜೊತೆಗೆ ITR ಬಗ್ಗೆ ಡೆಡಿಕೇಟೆಡ್ ಆಗಿ ಪ್ಲೇಲಿಸ್ಟ್ಗಳಿದೆ. ಇವಾಗ ನಾನು ಬರೀ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಕೆಲವರು US ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾವ್ದು ಫೈಲ್ ಮಾಡಬೇಕು ಏನು ಅಂದರೆ ITR 2 ಫೈಲ್ ಮಾಡಬೇಕಾಗುತ್ತೆ. ನೀವು ಇನ್ವೆಸ್ಟರ್ ಆದರೆ, ನೀವು ಟ್ರೇಡರ್ ಆದರೆ ITR 3 ಫೈಲ್ ಮಾಡಬೇಕಾಗುತ್ತೆ. ಡೆಡಿಕೇಟೆಡ್ ಪ್ಲೇಲಿಸ್ಟ್ ಇದೆ, ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ. ಇವತ್ತು ಮಾರ್ಕೆಟಲ್ಲಿ ಬ್ಯಾಂಕ್ ಸೆಕ್ಟ್ರು, ಫೈನಾನ್ಸ್ ಸೆಕ್ಟರ್ಗಳು ಸ್ವಲ್ಪ ಪಾಸಿಟಿವ್ ಆಗಿತ್ತು. ಆಟೋ ಸೆಕ್ಟರ್ ಕೂಡ ಪಾಸಿಟಿವ್ ಆಗಿತ್ತು. 2.48% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಟಾಟಾ ಮೋಟರ್ಸು ಇವತ್ತು ನಿಫ್ಟಿ 50 ಟಾಪ್ ಗೇನರ್ ಆಗಿದೆ. ಅದೇ ರೀತಿಗೆ ಟಾಟಾದೇ ಇನ್ನೊಂದು ಟಾಟಾ ಕನ್ಸ್ಯೂಮರು 2.05% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50 ಟಾಪ್ ಲೂಸರ್ ಆಗಿದೆ. ಬಾಕಿ ಅಂತ ಇವತ್ತು ಪಾಸಿಟಿವ್ ಆಗೇ ಇತ್ತು. ಇವತ್ತು ನಿಫ್ಟಿ ಸರ್ಪ್ರೈಸಿಂಗ್ 25,200 ಮೇಲ್ಗಡೆ ಕೂಡ ಕ್ಲೋಸಿಂಗ್ ಮಾಡಿದೆ, ಅದನ್ನು ನೋಡ್ತಾ ಹೋಗೋಣಂತೆ. ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಲೋಧಾ ಗ್ರೂಪು, ರಿಯಲ್ ಎಸ್ಟೇಟ್ ಗ್ರೂಪು ರಿಸಲ್ಟ್ಸ್ ಇತ್ತ ಏನು ಕತೆ ಅಂತ ನೋಡೋಕ್ಕಾಗಿಲ್ಲ ನನಗೆ. 7% ಕರೆಕ್ಷನ್ ಬಂದಿರೋದ್ರ ಮೂಲಕ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಗೆ IRFC ನಿನ್ನೆ ರಿಸಲ್ಟ್ ಬಂದಿತ್ತು, ಇವತ್ತು ಅದರಲ್ಲಿ ರ್ಯಾಲಿ ಬಂದಂಗೆ ಕಾಣಿಸ್ತಾ ಇದೆ. 3% ಅಪ್ ಬಂದಿದೆ. ಸೊ ನಿಫ್ಟಿ ಯಾವ ರೀತಿಯಾಗಿತ್ತು ಅಂತ ನೋಡ್ಕೊಂಡ್ಬರೋದಾದ್ರೆ, ನಿನ್ನೆ ಕೂಡ ಮಾತಾಡ್ಕೊಂಡು ಬಂದಿದ್ವಿ. 25,250 ಈ ಲೆವೆಲಲ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಇದೆ. ಅಲ್ಲಿ ತನಕ ನಮಗೆ ಹೈಯರ್ ಲೋ ಈ ಥರ ಆಗ್ತಾ ಹೋಗ್ತಿದೆ ಅಂತಾನೆ ನೋಡ್ತಾ ಹೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. 25,250 ಅನ್ನೋದು ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ ಅಂತ ಮಾತಾಡಿದ್ವಿ. ಇವತ್ತು ಅದಕ್ಕೆ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ನಾಳೆಗೆ ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಕೂಡ ಆಗ್ತಾ ಹೋಗುತ್ತೆ. ಸೊ ಇದ್ರ ಕೆಳಗಡೆ ಅಥವಾ ಮೇಲ್ಗೆ ಏನಾದ್ರು ಓಪನ್ ಆಗಿ ಅಲ್ಲಿಂದ ರಿಜೆಕ್ಷನ್ ಬರ್ತಾ ಇದೆ ಅಂತಂದರೆ ನಾವು OI ಬಿಲ್ಡಪ್ ಮೇಲೆ ನೋಡಿಕೊಂಡು ಇಲ್ಲಿ ಪೊಸಿಷನ್ನ ತಗೊತಾ ಹೋಗ್ಬೋದು. ಸೊ ನಾಳೆ ಈ ರೇಂಜನ್ನು ಬಿಟ್ಟು ಹೋಗುವಂಥ ಒಂದು ದಿನ ಆಗಿರುತ್ತಾ ಅಥವಾ ಇಲ್ಲಿ ಟೆಸ್ಟ್ ಮಾಡಿ ವಾಪಸ್ ಕೆಳಗಡೆ ಬರುತ್ತಾ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಆದರೆ ಅದಕ್ಕೆ OIನಲ್ಲಿ ಈಗಲೂ ಕೂಡ ಉತ್ತರ ಕೊಟ್ಟಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಒಂದು ಲೋಯರ್ ಲೋ ಇತ್ತು. ಯಾವಾಗಿಂದ ಜೂನಿಂದ ಇದು ಇದೇ ರೀತಿ ಮಾಡ್ತಾನೆ ಬರ್ತಾ ಇದೆ. ಒಂದು ಟಾಪನ್ನು ಏನು ರೀಚ್ ಆಗಿತ್ತು 25,600, ಅಲ್ಲಿಂದ ಕೆಳಗಡೆ ಬರ್ತಾನೆ ಇದೆ ಯಾವುದು ನಿಫ್ಟಿ. ಸೊ ಈ ರೀತಿ ಆಗಿರೋದ್ರಿಂದ ಸೊ ಈಗ ಅಟೆಂಪ್ಟ್ ಮಾಡಿ ಇಲ್ಲಿಂದ 25,000 ರೌಂಡ್ ಲೆವೆಲ್ನ ಅಲ್ಲಿಂದ ಕೆಳಗಡೆ ಥರ ಅಂತ ಬಂದು ಅಲ್ಲಿಂದ ಸ್ಟ್ರಾಂಗ್ ಆಗಿ ವಾಪಸ್ ರಿವರ್ಸಲ್ ಬಂದು ಮೇಲ್ಗಡೆ ಹೋಗಿರೋದೇ ಆದರೆ ನಾಳೆ 25,250 ದಾಟಿ 25,400 ಕಡೆಗೆ ಪ್ರಯಾಣ ಮಾಡ್ತಾ ಹೋಗಬೇಕು ನಿಫ್ಟಿ. ಆದರೆ ನಾಳೆನೇ ಆಗೋದಿಲ್ಲ, ಬಟ್ ನಾಳೆ 25,250 ಮೇಲ್ಗಡೆ ಕ್ಲೋಸಿಂಗ್ ಕೊಡಬೇಕು ಪಾಸಿಟಿವ್ ಇದೆ ಅಂತಂದರೆ. ಬಟ್ ಆ ಥರ ಆಗುತ್ತೆ ಏನು ಅಂತ ನೋಡೋಣ ಅಂತ OI ಡೇಟಾ ನೋಡ್ಕೊಂಬರ್ತಾರೆ. ನೋಡಿ, OI ಡೇಟಾನಲ್ಲಿ 25,200 ಈಕ್ವಲ್ ಫೈಟ್ ಇದೆ. ಇನ್ಫ್ಯಾಕ್ಟ್ ಸ್ವಲ್ಪ ಬಯರ್ಸೇ ಜಾಸ್ತಿ ಇದ್ದಾರೆ. ಆದರೆ 25,100, 25,000 ಇಲ್ಲೆಲ್ಲ ಸ್ಟ್ರಾಂಗ್ ಆಗಿ ಇವಾಗ ನಮಗೆ ಒಂದು OIನಲ್ಲಿ ಇವಾಗ ಪುಟ್ OI ಬಿಲ್ಡಪ್ ಆಗಿದೆ. ಅಂದರೆ ಇದು ಸೆಲ್ಲರ್ಸ್ ಡೇಟಾ ಆಗಿರುತ್ತೆ. ಸೊ ಇಲ್ಲಿ ಒಳ್ಳೆ ರೀತಿಯಾದಂಥ ಸೆಲ್ ಮಾಡಿರೋರು ಜಾಸ್ತಿ ಇದ್ದಾರೆ ಅಂತಂದರೆ ಸಪೋರ್ಟ್ನ ಕೊಟ್ಟಿದ್ದಾರೆ ಅಂತ ಆಗ್ತಾ ಇರುತ್ತೆ. ಸೊ ಈಗ ಮೇಲ್ಗಡೆ ಹೈ ರೆಸಿಸ್ಟೆನ್ಸ್ ಅಂತ ಇರೋದು ಅಂದರೆ 25,500. ಅದ್ರ ಮಧ್ಯದಲ್ಲಿ ನೋಡಿ ಯಾರು ಏನೋ ಒಂದು ದೊಡ್ಡ ಪೊಸಿಷನ್ ಬಿಲ್ಡ್ ಅಂತ ಮಾಡ್ಕೊಳಕ್ಕೆ ಆಗಿಲ್ಲ ಇಲ್ಲಿ, ಎಕ್ಸೆಪ್ಟ್ 25,000. ಸೊ ಈ ಏನಾದ್ರು ಒಂದು ಹಡಲ್ನ ದಾಟ್ಬಿಡ್ತು ಮಾರ್ಕೆಟ್ ನಾಳೆ ಅಂತಂದರೆ, ಸೊ ಖಂಡಿತವಾಗ್ಲೂ 25,350, 400 ಈ ಲೆವೆಲ್ ಇದೆಲ್ಲ ಈ ಟೆರಿಟರಿ ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ವಿಕ್ಸಲ್ಲೂ ಕೂಡ ಶಾರ್ಪ್ ಆಗಿ ಫಾಲ್ ಬಂದಿರೋದ್ರಿಂದ ನಾಳೆ ಮಾರ್ಕೆಟು ತುಂಬ ಪಾಸಿಟಿವ್ ಆಗಿ ಕೂಡ ಹೋಗ್ಬೋದು. ನೋಡೋಣ ಆ ರೀತಿ ಆಗುತ್ತಾ ಇಲ್ವಾ ಅಂತ. ಗ್ಯಾಪ್ ಡೌನ್ ಮತ್ತೊಂದು ಏನಾರು ಆಯಿತು ಅಂತಂದರೆ ನಾವು ಸ್ವಲ್ಪ ಅವಾಗ ಮಾರ್ಕೆಟ್ ಈ ರೇಂಜ್ ಒಳಗಡೆ ಮುಗ್ಸಕ್ಕೆ ನೋಡ್ತಾ ಇದೆಯಾ ಎಕ್ಸ್ಪೈರಿನ ಅಂತ ನೋಡ್ತಾ ಹೋಗಬೇಕಾಗುತ್ತೆ. ಬಟ್ ನೀವು ನೋಡ್ತಾ ಬರೋದಾದರೆ ಒಂದು 25,000ದಿಂದ 25,200 ಈ ಝೋನಲ್ಲಿ ಆಲ್ಮೋಸ್ಟ್ 2 ವಾರಗಳನ್ನು ಕಳೆದುಬಿಟ್ಟಿದ್ದೀವಿ. ಹೋದ ಎಕ್ಸ್ಪೈರಿನಲ್ಲೂ ಕೂಡ ಅಂಥ ಒಂದು ದೊಡ್ಡ ಮೂಮೆಂಟ್ ಬಂದಿಲ್ಲ, ಈ ವಾರನೂ ಕೂಡ ಅಂಥ ದೊಡ್ಡ ಮೂಮೆಂಟ್ಗಳಾಗಿಲ್ಲ. ಹಾಗಾಗಿ ನಾಳೆ ಒಂದು ದೊಡ್ಡ ಮೂಮೆಂಟ್ ಬರುವಂಥ ಸಾಧ್ಯತೆ ಇದೆಯಾ ಗೊತ್ತಿಲ್ಲ, ಸಾಧ್ಯತೆ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಸೊ ಆ ಥರ ಬಂತು ಅಂದರೆ ನೋಡಿ, ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ರಿಸಲ್ಟ್ಸ್ ಇಲ್ಲಿ 25,000ದಿಂದ 25,200 ಪಾಯಿಂಟಲ್ಲಿ ನಿಂತಿದೆ ಅಂದರೆ ಒಂದು ವಾರದಿಂದ 200 ಪಾಯಿಂಟ್ ಮೇಲ್ಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಆ್ಯಸ್ ಪರ್ ದ ಬಸ್ ಸ್ಟ್ಯಾಂಡ್ ಥಿಯರಿ ನಾವು ಮಾತಾಡ್ತಾನೆ ಬಂದಿರ್ತೀವಿ. FIDA ಡೇಟಾ ನೋಡ್ತಾ ಬರೋದಾದರೆ ಈ ತಿಂಗಳು ಕಂಟಿನ್ಯೂಸ್ ಆಗಿ ಎಸ್ಪೆಷಲಿ ಜುಲೈ 11ರಿಂದ ಮಾರ್ಕೊಂತಲೇ ಬಂದಿದ್ದಾರೆ. ವೆರಿ ನೆಗ್ಲಿಜಿಬಲ್ ಲೆವೆಲಲ್ಲಿ ಬೈ ಮಾಡಿರೋದು FIಗಳು. ಆದರೆ DAಗಳು ಅದೇ ರೀತಿಯನ್ನು ಸಪೋರ್ಟ್ ಕೊಡ್ತಾರೆ ಅಂದರೆ ಮಾರ್ಕೆಟ್ ಅಲ್ಲೇ ನಿಂತಿದೆ. ಇವತ್ತಿನ ರಿಸಲ್ಟ್ಸ್ ಯಾವ ರೀತಿ ಅಂತ ನೋಡೋದಾದರೆ, ಇನ್ಫೋಸಿಸಲ್ಲಿ ಇವತ್ತು 8% ನೆಟ್ ಪ್ರಾಫಿಟ್ ಜಂಪ್ ಆಗಿದೆ ಅಂತ ಬಂದಿತ್ತು. ಕಾಮೆಂಟ್ರಿ ಚೆನ್ನಾಗಿ ಬಂದಿದೆ ಅಂತ ಕೇಳ್ಪಟ್ಟೆ, ನಾನು ಇನ್ನೂ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ, ನೋಡ್ಬಿಟ್ಟು ಅದನ್ನ ಅಪ್ಡೇಟ್ ಮಾಡ್ತೀನಿ. ಅದೇ ರೀತಿಗೆ ಟಾಟಾ ಕನ್ಸ್ಯೂಮರಲ್ಲಿ 10% ನೆಟ್ ಪ್ರಾಫಿಟ್ ಬಂದಿದೆ, ಬಟ್ ಗ್ರಾಸ್ ಪ್ರಾಫಿಟ್ ಕಮ್ಮಿ ಆಗಿದೆ ಅಂತ ಬಂದಿತ್ತು. ಜೊತೆಗೆ ಬಜಾಜ್ ಕನ್ಸ್ಯೂಮರ್ ಬಗ್ಗೆ ಒಬ್ಬರು ಕೇಳಿದ್ರಿ, ಅದು ಯಾವತ್ತು ಬಂದಿತ್ತು ರಿಸಲ್ಟ್ ಗೊತ್ತಿಲ್ಲ. ಸೊ ಬಜಾಜ್ ಕನ್ಸ್ಯೂಮರ್ದು ಕೂಡ ನೀವು ಮನಿ ಕಂಟ್ರೋಲ್ ಬಂದರೆ ನೀವು ನೋಡ್ತಾ ಹೋಗ್ಬೋದು, ಸರ್ಚ್ ಮಾಡಿ ಕೂಡ ನೋಡ್ತಾ ಹೋಗ್ಬೋದು. ಸೊ ಅದನ್ನ ಚೆಕ್ಔಟ್ ಮಾಡಿ. ನನಗೆ ಏನಾದ್ರು ಸ್ಪೆಸಿಫಿಕ್ ಆಗಿ ನ್ಯೂಸ್ ಬಂತು ಅಂದರೆ ನಾನು ನಾಳೆ ಕವರ್ ಮಾಡ್ಕೊಡ್ತೀನಿ ಅದನ್ನ. ಅದೇ ರೀತಿಗೆ ಫೋರ್ಸ್ ಮೋಟರ್ಸ್, ಆದಿತ್ಯ ಬಿರ್ಲಾ, SRF ಸುಮಾರು ಕಂಪ್ನಿನಲ್ಲಿ ಇವತ್ತು ಪಾಸಿಟಿವ್ ರಿಟರ್ನ್ಸ್ ಬಂದಿದೆ. ಓವರಾಲ್ ಈ ಒಂದು ಕ್ವಾರ್ಟರ್ಲಿ ಅಂತ ನೋಡ್ತಾ ಬರ್ತದೆ Q1ನಲ್ಲಿ 199 ಕಂಪ್ನಿಗಳು ಇದುವರೆಗೂ ಪಾಸಿಟಿವ್ ಆಗಿ ಕೊಟ್ಟಿದೆ, ನೆಗೆಟಿವ್ 144 ಆಗಿದೆ. ಆದರೆ ಇತ್ತೀಚೆಗೆ ಬರ್ತಿರೋಂಥ ಕಂಪ್ನಿಗಳಲ್ಲಿ ರಿಸಲ್ಟ್ ಸಿಕ್ಕಾಪಟ್ಟೆ ಪಾಸಿಟಿವ್ ಬರ್ತಾ ಇದೆ, 50%, 60%. ಈ ಕಾರಣದಿಂದಾಗಿ ನೋಡಿ, ಟೋಟಲ್ ಇದುವರೆಗೂ ರಿಪೋರ್ಟ್ ಮಾಡಿರುವಂಥ ಕಂಪ್ನಿಗಳು ನೋಡ್ತಾ ಬರೋದಾದರೆ ನೆಟ್ ಪ್ರಾಫಿಟ್ಟು 18% ಜಂಪ್ ಆಗಿದೆ, ವಿಚ್ ಇಸ್ ವೆರಿ ಪಾಸಿಟಿವ್ ಸೈನ್ ಮಾರ್ಕೆಟಿಗೆ. ರೆವೆನ್ಯೂನಲ್ಲಿ ಅಂತ ಜಂಪ್ ಆಗಿಲ್ಲ ಅಂದರೂ ಕೂಡ ಪ್ರಾಫಿಟಲ್ಲಿ ಇಂಥ ಒಂದು ಒಳ್ಳೆ ಜಂಪ್ ಬರ್ತಾ ಇರೋಂಥದ್ದು ಮಾರ್ಕೆಟ್ಗೆ ಇದು ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗ್ತಾ ಹೋಗುತ್ತೆ. ಫಾರ್ಮಾ ಸೆಕ್ಟರ್ ಮಾತ್ರ ಒಂದು ಮ್ಯೂಟೆಡ್ ಗ್ರೋತ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ಕ್ವಾರ್ಟರ್ಲಿ ಅಂತ ಹೇಳಿದ್ರು. ಅದೇ ಕಾಣಿಸ್ತಾ ಇದೆ ಡಾಕ್ಟರ್ ರೆಡ್ಡಿಸಲ್ಲಿ. ಬೇರೆ ಕಂಪ್ನಿಗಳದ್ದು ಬರ್ತಾ ಇರುತ್ತೆ, ಅವಾಗ ನೀವು ಫಾಲೋ ಮಾಡ್ತಾ ಹೋಗ್ಬೋದು. ನೋಡಿ, 1% ನೆಟ್ ಪ್ರಾಫಿಟ್ ಜಂಪ್ ಆಗಿದೆ ಅಷ್ಟೇ. ಸೊ ಆಲ್ಮೋಸ್ಟ್ ಪ್ರಾಫಿಟ್ಟು ಫ್ಲಾಟ್ ಆಗಿ ಬಂದಿದೆ ಫಾರ್ಮಾ
ಕಂಪ್ನಿಗಳಲ್ಲಿ. ಸೊ ಅದನ್ನು ಬಿಟ್ಟು ನಾಳೆ ಬ್ಯಾಂಕ್ ನಿಫ್ಟಿ ಯಾವ ರೀತಿ ಆಗಿತ್ತು ಅಂತ ನೋಡ್ಕೊಬಾರ್ದಾದ್ರೆ ಇವತ್ತು ಬ್ಯಾಂಕ್ ನಿಫ್ಟಿ ತಿರ್ಗಾ ಪಾಸಿಟಿವ್ ಆಗಿದೆ ನೋಡಿ. ಇಲ್ಲಿ ಆ ಲೆವೆಲ್ನ ಬಿಟ್ಕೊಡ್ತಾ ಇಲ್ಲ, ನೆಗೆಟಿವ್ ಆಗಿ ಬಂದ್ರೂ ಕೂಡ ಆ ಲೆವೆಲಲ್ಲಿ ಮತ್ತೆ ಪಾಸಿಟಿವ್ ಮಾಡಿ ಮೇಲ್ಗಡೆನೇ ಹೋಗ್ತಾರೆ. ಸೊ ನಾಳೆ ಈ ಲೆವೆಲ್ಗೆ ಏನಾದ್ರು ಒಂದು ಬ್ರೇಕ್ಔಟ್ ಕೊಡ್ತು ಅಂದರೆ ನಿಫ್ಟಿ ಕೂಡ 25,200ನ ಒಂದು ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ 57,500ನ ಬಿಟ್ಟು ಹೋಯಿತು ನಾಳೆ ಬ್ಯಾಂಕ್ ನಿಫ್ಟಿ ಅಂದರೆ ನಿಫ್ಟಿ ಕೂಡ 25,200 ಮೇಲ್ಗಡೆ ಅಂದರೆ 25,400 ಕಡೆಗೆ ಕ್ಲೋಸಿಂಗ್ ಆಗುವಂಥ ಸಾಧ್ಯತೆ ಇದೆ. ಆಪ್ಷನ್ ಸೆಲ್ಲರ್ಸ್ 25,000ದಿಂದ 25,500 ಈ ಝೋನ್ ಬೆಸ್ಟ್ ಅಂತ ಅನ್ಸುತ್ತೆ. ಅಕಸ್ಮಾತ್ ಗ್ಯಾಪ್ ಓಪನಿಂಗ್ ಆಯಿತು ಅಥವಾ ಓಪನಿಂಗ್ ಆಗಿ ಮೇಲ್ಗಡೆ ಹೋಗ್ತಾ ಇತ್ತು ಅಂತಂದರೆ ನೀವು ಇನ್ನೂ ಸ್ವಲ್ಪ 25,100, 200 ಈ ಹತ್ತಿರದ PE ಕೂಡ ನಾವು ಸೆಲ್ ಮಾಡೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಗಿಫ್ಟ್ ನಿಫ್ಟಿ ಫ್ಲಾಟ್ ಆಗಿ ನಡೀತಾ ಇದೆ, 25,245ರಲ್ಲಿದೆ. ನಾಳೆ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಯಾವುದೇ ಎಕ್ಸ್ಪೈರಿ ಇಲ್ಲ, ಬಟ್ ಫಿನ್ ನಿಫ್ಟಿ ಕೂಡ ಸ್ಟ್ರಾಂಗ್ ಆಗಿದೆ. ಇಂಡಿಯಾ ವಿಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಇಂಡಿಯಾ ವಿಕ್ಸು ತುಂಬ ಒಂದು ಒನ್ ಆಫ್ ದ ಲೋಯೆಸ್ಟ್ ಲೆವೆಲ್ಗೆ ಬಂದಿದೆ ಇಂಡಿಯಾ ವಿಕ್ಸು. ಸೊ ಇದು ಮಾರ್ಕೆಟಲ್ಲಿ ಒಂದು ಪಾಸಿಟಿವಿಟಿನ ತೋರಿಸುತ್ತೆ. 10 ಅನ್ನೋದು ನಾವು ಹಿಂದೆ ಎಲ್ಲ ಹಾಕೊಂಡು ಬಂದಾಗ ತುಂಬ ಒಂದು ಲೋಯೆಸ್ಟ್ ಪಾಯಿಂಟಿಗೆ ಬಂದರು ಅಂತ ಲೆವೆಲ್ಗೆ ಆಲ್ಮೋಸ್ಟ್ 10.51 ಬಂದಿದೆ. ಹಾಗಾಗಿ ಮಾರ್ಕೆಟಲ್ಲಿ ಭಯದ ವಾತಾವರಣ ಏನೂ ಇಲ್ಲ. ಟ್ಯಾರಿಫ್ ಇಂದೆಲ್ಲ ಯಾವಾಗ ಬರುತ್ತೆ ನೋಡೋಣ. ಆದರೂ ಕೂಡ ಮಾರ್ಕೆಟಲ್ಲಿ ಒಂದು ಪಾಸಿಟಿವ್ ಕೊಡ್ತಾ ಇದೆ. ಜೊತೆಗೆ ಕಮೋಡಿಟಿ ಕೂಡ ಇವತ್ತು ಒಂದು ಕರೆಕ್ಷನ್ ಬಂದಿದೆ ಕಮೋಡಿಟಿ ಸೆಗ್ಮೆಂಟಲ್ಲಿ. ಎಸ್ಪೆಷಲಿ ಕ್ರೂಡ್ ನೋಡಿ, ಕ್ರೂಡ್ ಇವಾಗ ಮೇಕ್ ಆರ್ ಬ್ರೇಕ್ ಲೆವೆಲ್ಗೆ ಬಂದಿದೆ. ಯಾವ ಒಂದು 5,600 ಬಗ್ಗೆ ಮಾತಾಡ್ತಾ ಇದ್ವಿ, ಅದನ್ನ ಒಂದು ಕನ್ಸಿಡರಬಲ್ ಲೆವೆಲಲ್ಲಿ ಬಂದಿದೆ. ಇನ್ನು ಬ್ರೇಕ್ ಆಯಿತು ಅಂತಂದರೆ ಶಾರ್ಪ್ ಆಗಿ ಫಾಲ್ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಆಲ್ರೆಡಿ ಮಾರ್ಕೆಟ್ ವೀಕ್ ಇತ್ತು, ಇಲ್ಲಿ ಒಂದು ಅಟೆಂಡ್ ಮಾಡಿತ್ತು, ಈಗ ಫಾಲ್ ಅಂತ ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಬೌನ್ಸ್ ಆಯಿತು ಅಂದರೆ ತುಂಬ ಒಂದು ಒಳ್ಳೆ ರೀತಿಯಂತ ಬೌನ್ಸ್ ಆಗುವಂಥ ಸಾಧ್ಯತೆಯೂ ಇರುತ್ತೆ. ಯಾಕೆ ಇದು ಈ ಥರ ಪ್ಯಾಟರ್ನ್ ಮಾಡಿಬಿಟ್ಟು ಕೂತಿದೆ ಅಂತ ನೀವು ನೋಡ್ತಾ ಬರೋದಾದರೆ ನೋಡಿ, ಇಲ್ಲಿಂದ ಡಬ್ಲ್ಯೂ ಪ್ಯಾಟರ್ನ್ ಅಂದರೆ ಡಬ್ಲ್ಯೂ ಪ್ಯಾಟರ್ನ್ ಅನ್ನೋಕ್ಕಿಂತ ಇದನ್ನ ನಾವು ಇನ್ವರ್ಸ್ HNS ಪ್ಯಾಟರ್ನ್ ಅಂತ ಕರಿತೀವಲ್ವಾ, ಈ ಥರ ಪ್ಯಾಟರ್ನ್ ಮಾಡಿ ಮೇಲ್ಗಡೆ ಹೋಗಿ ಇಷ್ಟು ಅಲ್ಲಿಂದ ಮತ್ತೆ ತಿರ್ಗಾ ವಿ ಶೇಪಲ್ಲಿ ಫಾಲ್ ಆಗಿ ಇಲ್ಲಿ ಸಸ್ಟೇನ್ ಆಗ್ತಿರೋಂಥ ಲೆವೆಲ್ಲು. ಸೊ ಕೆಳಗಡೆ ಇಂಥ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಮಾಡಿ ಹೋಗಿರೋದ್ರಿಂದ ಇದೊಂದು ಸಪೋರ್ಟ್ ಲೆವೆಲ್ ಅಂತಲೇ ನೋಡ್ತಾ ಹೋಗಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಬಂದಿರುವಂಥ ದೊಡ್ಡ ರ್ಯಾಲಿಗೆ ಈಗ ವಾಪಸ್ ಬಂದು ಆ ಝೋನ್ನ ಟೆಸ್ಟ್ ಮಾಡ್ತೀನಿ ಅಂದರೆ ಇಲ್ಲಿ ಬೌನ್ಸ್ ಆದರೂ ಕೂಡ ಜೋರಾಗಿರುವಂಥ ಬೌನ್ಸೇ ಆಗ್ತಾ ಇರುತ್ತೆ. ಕನ್ಸಿಡರಿಂಗ್ 2 ವರ್ಷದಿಂದ ನಾವು ನೆಗೆಟಿವ್ ಆಗಿ ಅಂದರೆ ಫ್ಲಾಟ್ ಆಗಿ ನಡೀತಾ ಬಂದು ಕೆಳಗಡೆನೇ ಬರ್ತಾ ಬಂದಿರೋದ್ರಿಂದ. ಆದರೆ ಈ ಸಣ್ಣ ಒಂದು ಇದರಲ್ಲಿ ಅಂತ ನೋಡ್ತಾ ಬರೋದಾದರೆ ಟೈಮ್ ಫ್ರೇಮಲ್ಲಿ ಇಲ್ಲಿ ನೋಡಿ, ಇಲ್ಲಿ ಒಂದು ಆಲ್ರೆಡಿ ಒಂದು ವಿ ಶೇಪಲ್ಲಿ ರಿಕವರಿ ಬಂದಿತ್ತು, ಅಂದರೆ ಫಾಲ್ ಆಗಿತ್ತು, ಅಲ್ಲಿ ಇನ್ನೊಂದು ಅಟೆಂಡ್ ಮಾಡ್ತಾ ಹೋಯಿತು, ಗ್ಯಾಪ್ನ ಫಿಲ್ ಮಾಡ್ತು, ಈಗ ವಾಪಸ್ ನೆಗೆಟಿವೇ ಆಗ್ತಾ ಇದೆ ಅಂತ ಅನ್ನೋದಾದರೆ ಅದು ವಾಪಸ್ ಬರುತ್ತೆ. ಅವಾಗ ಈ ಒಂದಕ್ಕೆ ಒಂದು ವಿ ಶೇಪ್ ಆಗುತ್ತಾ ಅಂತ ನೋಡ್ತಾ ಹೋಗಬೇಕು. ಸೊ ಸದ್ಯಕ್ಕೆ ನಾನು ಕ್ರೂಡಲ್ಲಿ ಇನ್ನೂ ಕೂಡ ವೀಕ್ ಅಂತ ಆಗಿಲ್ಲ, ನೋಡೋಣ ಇವತ್ತು ಯಾವ ರೀತಿಯಾಗಿ ಕ್ಲೋಸಿಂಗ್ ಆಗುತ್ತೆ ಅಂತ. ಇವತ್ತು ಖಂಡಿತ ಒಂದು ನೆಗೆಟಿವ್ ಆಗಿ ಕ್ಯಾಂಡಲ್ ಮಾಡಿದೆ, ಆದರೆ ಈ ಲೆವೆಲ್ನ ಕನ್ಸಿಡರಬಲ್ ಆಗಿ ಕೆಳಗಡೆ ಬಿಟ್ಟು ಬರೋ ತನಕ ಯಾವುದೇ ಅವಸರದ ನಿರ್ಧಾರ ತೊಗೊಳಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಾವು 5,500 ತನಕ ಬಫರ್ ಇಡ್ತಾ ಹೋಗ್ಬೋದು. 5,500ಕ್ಕಿಂತ ಕೆಳಗಡೆ ಬರ್ತಿದೆ ಅಂದರೆ ಆಗ ನೆಗೆಟಿವಿಟಿ ಅಂತ ನೋಡ್ತಾ ಹೋಗೋಣ. ಇಲ್ಲ ಅಂದರೆ ಈ ಯಾವ ಝೋನಲ್ಲೂ ಕೂಡ ಬೌನ್ಸ್ ಆಗುವಂಥ ಸಾಧ್ಯತೆ ಇದೆ ಕ್ರೂಡು. ಬಟ್ ಕೆಳಗಡೆ ಬಂದರೆ ಮಾರ್ಕೆಟಿಗೆ ಅದು ಒಳ್ಳೆ ವಿಚಾರ ಆಗ್ತಾ ಹೋಗುತ್ತೆ ಕ್ರೂಡು. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ದೊಡ್ಡ ಶಾರ್ಪ್ ಫಾಲ್ ಬರ್ಬೋದು, ಎಕ್ಸ್ಪೆಕ್ಟ್ ಮಾಡ್ತಾ ಇರಿ ಅಂತ ಆಲ್ಮೋಸ್ಟ್ ಈ ಒಂದು ಪ್ಯಾಟರ್ನ್ ಆದಾಗಿಂದನೂ ಹೇಳ್ತಾ ಬಂದಿದ್ದೀನಿ. ನೋಡಿದವರು ಕಮೆಂಟ್ ಮಾಡಿ. ಇದೊಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನು, ಇಲ್ಲಿ ಏನೇ ಅಟೆಂಡ್ ಬಂದರೂ ಕೂಡ 320 ತನಕ ಜಾಗ ಇದೆ, ಅಲ್ಲಿಂದ ಫಾಲ್ ಬರ್ತಾ ಹೋಗಬೇಕು. ಆ ಫಾಲ್ ಬಂದರೆ ಶಾರ್ಪ್ ಫಾಲ್ ಬರುತ್ತೆ, ಇಷ್ಟನ್ನು ಕೂಡ ನಾವು ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಒಂದು ಸಣ್ಣ ಪೊಸಿಷನ್ ಇತ್ತು, ಅದನ್ನ ಕ್ಲೋಸ್ ಕೂಡ ಮಾಡ್ಕೊಂಡಿದ್ದೀನಿ. ಬಟ್ 265 to 260 ಈ ಲೆವೆಲ್ನ ಬಂದು ಟೆಸ್ಟ್ ಆಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಆ ಲೆವೆಲ್ಲು ಆಗ್ತಾ ಇದೆ, ಆ ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗ್ತಾ ಇದೆ ನ್ಯಾಚುರಲ್ ಗ್ಯಾಸಲ್ಲಿ. ಆಗಸ್ಟಲ್ಲಿ ಪೊಸಿಷನ್ ಇಟ್ಕೊಂಡಿರೋರು ವೆಯ್ಟ್ ಮಾಡ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಬಟ್ ಇನ್ನೂ ಆಗಸ್ಟ್ ಶುರುನೇ ಆಗಿಲ್ಲ ಆಲ್ರೆಡಿ, ಅಂದರೆ ಅಷ್ಟೊತ್ತಿಗೆ ಆಲ್ರೆಡಿ ನ್ಯಾಚುರಲ್ ಗ್ಯಾಸಲ್ಲಿ ಫಾಲ್ ಬಂದಿದೆ. ಗೋಲ್ಡು ಒಂದು ಪ್ರಾಫಿಟ್ ಬುಕ್ಕಿಂಗ್ ನೋಡಿ. ಗೋಲ್ಡಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಹೇಳಿದ್ದೆ, ಒಂದು ಹೊಸ ಹೈನ ಮಾಡ್ಬೋದು, ಎಲ್ಲ ಸಾಧ್ಯತೆ ಇದೆ. ಆದರೆ ತುಂಬ ಒಂದು ಒಳ್ಳೆ ರೀತಿಯಂಥ ಮೂಮೆಂಟ್ನ ಇಟ್ಕೊಂಡು ಹೋಗೋದು ಬೇಕಾಗಿಲ್ಲ. ಯಾಕೆಂತಂದರೆ ಸಿಕ್ಕಾಪಟ್ಟಿ ರ್ಯಾಲಿ ಆಲ್ರೆಡಿ ಆಗೋಗಿದೆ ಗೋಲ್ಡಲ್ಲಿ. ಹಾಗಾಗಿ ಇಲ್ಲಿ ಒಂದು ಟ್ರ್ಯಾಪ್ ಸಿಚುವೇಶನ್ ಕೂಡ ಆಗ್ತಾ ಹೋಗ್ಬೋದು ಅಂತ ಮಾತಾಡಿದ್ವಿ. ನೋಡೋಣ, ಅದಕ್ಕಿನ್ನೂ ಈಗಲೇ ಪುಷ್ಟಿ ಕೊಡೋ ಥರ ಉತ್ತರ ಬಂದಿಲ್ಲ. ಇನ್ನೂ ಒಂದು ಹೈನ ಮಾಡ್ತಾ ಹೋಗ್ಬೋದು, ಹೊಸ ಹೈನ ಮಾಡಿಲ್ಲ ಮಾರ್ಕೆಟ್ ಇವತ್ತು. ಗೋಲ್ಡು ಇವತ್ತು ನೋಡ್ತಾ ಬರೋದಾದರೆ ಐ ಥಿಂಕ್ ಯಾವುದು ಈ ವೀಕಲ್ಲಿ 1,555 ಅಂದರೆ ಇವತ್ತು ಮಾಡಿದಂಥ ಹೈನೇ ಅದು 1,55,000. ಐ ಥಿಂಕ್ ಡೈಲಿ ಕ್ಯಾಂಡಲ್ ಹಾಕೊಂಡು ನೋಡೋದಾದರೆ ಇವತ್ತೇ ಮಾಡಿರುವಂಥದ್ದು 1,555. ಬಟ್ ಆಲ್ ಟೈಮ್ ಹೈ ಅಂತ ಇರೋದು 1,01,078 ರೂಪಾಯಿ. ಇದು 10 ಗ್ರಾಮಿಗೆ ಬೆಲೆ ಆಗಿರುತ್ತೆ. ಬಟ್ ಪ್ಯಾಟರ್ನ್ ಮಾಡುತ್ತಾ ವಾಪಸ್ ಬರುತ್ತೆ, ಏನು ಕತೆ ಬಂದ್ರೂ ಈ 97,500 ತನಕ ಬರೋಕ್ಕೆ ಜಾಗ ಇರುತ್ತೆ. ನೋಡೋಣ, ಇಲ್ಲಿ ಸ್ಟ್ರಾಂಗ್ ಟ್ರೆಂಡ್ ಇನ್ನೂ ಕೂಡ ಟ್ರೆಂಡ್ ಹಾಗೆ ಇದೆ. ಬಟ್ಟೆಗೆ 17 ಬಂದಿದೆ, ಬ್ರೇಕ್ಔಟ ಅಥವಾ ಬ್ರೇಕ್ ಫೇಲ್ಯೂರ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಅದನ್ನು ಬಿಟ್ಟು ಅಂತ ನೋಡ್ತಾ ಬರ್ತಾಯಿದ್ರೆ ಸಿಲ್ವರಲ್ಲೂ ಕೂಡ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಯಿತಾ? ಇಲ್ಲ, ಸಿಲ್ವರ್ ಇನ್ನೂ ಕೂಡ ಬುಲ್ಲಿಶ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ನೋಡೋಣಂತೆ ಸಿಲ್ವರ್ ಎಲ್ಲಿ ತನಕ ಹೋಗುತ್ತೆ ಅಂತ. ಕಾಪರು ಯಾವ ಒಂದು ಬ್ರೇಕ್ಔಟ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ, 900 ಈ ಲೆವೆಲ್ಲು, ಅದು ಆಗೋ ಥರ ಸಿಚುವೇಶನ್ ಕಾಣಿಸ್ತಾ ಇದೆ. ಇಲ್ಲಿಂದ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ಇದೊಂದು ಮ್ಯಾಸಿವ್ ಬ್ರೇಕ್ಔಟ್ ಆಗ್ಬೋದು. ಇಲ್ಲ ಅಂತಂದರೆ ಇಲ್ಲಿಂದ ಸಸ್ಟೇನ್ ಆಗಿ ಒಂದು ಫಾಲ್ ಕೂಡ ಬರ್ತಾ ಹೋಗ್ಬೋದು. ಇದು ತುಂಬ ಟ್ರಿಕ್ಕಿ ಸಿಚುವೇಶನ್. ಇದಕ್ಕೆಲ್ಲ ನೋಡಿ ತುಂಬ ಸ್ಟ್ರಿಕ್ಟ್ ಸ್ಟಾಪ್ ಇಟ್ಕೊಂಡು ಫಾಲೋ ಮಾಡಬೇಕಾಗುತ್ತೆ. 900 ರೌಂಡ್ ಲೆವೆಲ್ ಕೂಡ. ಬಟ್ ಇಲ್ಲಿಂದ ಬೌನ್ಸ್ ಬಂತು ಅಂದರೆ ಗೊತ್ತಾಗುತ್ತೆ ಕ್ಯಾಂಡಲ್ ಕ್ಲೋಸಿಂಗು ಯಾವ ರೀತಿ ಕ್ಯಾಂಡಲ್ ಮಾಡ್ತಾ ಇದೆ ಅನ್ನೋದ್ರ ಮೇಲೆ ನಾವು ಇದು ತಿರ್ಗಿ ಆಲ್ ಟೈಮ್ ಹೇಗೆ ಹೋಗ್ತಾ ಇದೆಯಾ ಅಥವಾ ಇಲ್ಲಿ ಒಂದು ಬ್ರೇಕ್ಔಟ್ ಫೇಲ್ಯೂರ್ ಆಗುತ್ತಾ ಅನ್ನೋದನ್ನ ನೋಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ USD ಏನಾದ್ರು 86.50 ಹೋಗಿ ಅಲ್ಲಿ ಒಂದು ಉಲ್ಟಾ ಕ್ಯಾಂಡಲ್ ಮಾಡ್ತಾ ಇದೆ ಡೈಲಿ ಕ್ಯಾಂಡಲಲ್ಲಿ. ನೋಡೋಣ ಇಲ್ಲಿಂದ ಏನು ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬೀಳುತ್ತಾ ಏನು ಕತೆ ಆಗುತ್ತೆ ಅನ್ನೋದನ್ನ ಫಾಲೋ ಮಾಡ್ತಾ ಹೋಗಬೇಕು. ಸೊ ಇದಿಷ್ಟು
ಇವತ್ತಿನ ಚಾರ್ಟ್ ಸ್ಟಾಕು ಸ್ಪೆಸಿಫಿಕ್ ನ್ಯೂಸ್ ಅಂತ ಏನೂ ಕಾಣಿಸ್ತಾ ಇಲ್ಲ. ಸೊ ನಾಳೆಗೆ ಮಾರ್ಕೆಟು ಪಾಸಿಟಿವ್ ಆಗಿ ಇದ್ದಂಗಿದೆ ಬಿಕಾಸ್ ಆಫ್ ಇಂಡಿಯಾ ವಿಕ್ಸು. ಸೊ ನೋಡೋಣಂತೆ 25,200 ಈ ಝೋನ್ನ ಯಾವ ರೀತಿಯಾಗಿ ರೆಸ್ಪೆಕ್ಟ್ ಮಾಡುತ್ತೆ ಅಂತ. ಇಲ್ಲಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ ಒಂದು ಒಳ್ಳೆ ಬ್ರೇಕ್ಔಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು 150-200 ಪಾಯಿಂಟ್ಗಳ ಮೂಮೆಂಟ್ ಬರುವಂಥ ಸಾಧ್ಯತೆ ಇರುತ್ತೆ ನಿಫ್ಟಿನಲ್ಲಿ. ಅಕಸ್ಮಾತ್ ಒಳಗಡೆ ಬಂತು ಏನಾದರೂ ಆಯಿತು ಅಂದರೂ ಕೂಡ ನಾನು 25,100, 25,000 ಈ ಲೆವೆಲ್ಗಳನ್ನೇ ಅಂದರೆ ಒಂದು ಸೈಡ್ ವೇಸ್ ಆಗಿ ಎಕ್ಸ್ಪೈರಿನ ಬೋರಿಂಗ್ ಆಗಿ ಮುಗಿಸೋವಂಥ ಸಾಧ್ಯತೆ ಇದೆ. ಬಟ್ ಕನ್ಸಿಡರಿಂಗ್ 2 ವಾರದಿಂದ ಒಂದು ಬೋರಿಂಗ್ ಒಂದೇ ರೇಂಜಲ್ಲಿ ಮುಗಿಸಿರೋದ್ರಿಂದ 200-250 ಪಾಯಿಂಟಲ್ಲೇ ನಿಫ್ಟಿ ಉಳಿದಿರೋದ್ರಿಂದ ನಾಳೆ ಒಂದು ಒಳ್ಳೆ ಬ್ರೇಕ್ಔಟ್ ಬರ್ಬೋದಾ ಅಂತ. ಯಾಕೆ ಬ್ರೇಕ್ಔಟು ಅಪ್ಪರ್ ಸೈಡಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ, ಜೊತೆಗೆ ವಿಕ್ಸು ಕೂಡ ನಮಗೆ ಪಾಸಿಟಿವಿಟಿ ಕಡೆಗೆ ತೋರಿಸ್ತಾ ಇದೆ. ಈ ಕಾರಣದಿಂದಾಗಿ ಸ್ವಲ್ಪ ಪಾಸಿಟಿವ್ ಬಯಾಸ್ ಆಗಿ ಇರೋಂಗೆ ಕಾಣಿಸ್ತಾ ಇದೆ, ಇನ್ಕ್ಲೂಡಿಂಗ್ OI. ಬಟ್ ನಾಳೆ OI ಅನ್ನೋದು ತುಂಬ ಇಂಪಾರ್ಟೆಂಟ್. OI ಕ್ಷಣಕ್ಕೂ ಚೇಂಜ್ ಆಗ್ತಿರುತ್ತೆ. ಮಾರ್ಕೆಟ್ ಓಪನಿಂಗ್ ಟೈಮಲ್ಲೂ ಕೂಡ ನೋಡಬೇಕು, ಅದ್ರ ಮೇಲೆ ಒಂದು ನಿರ್ಧಾರ ಸಿಗ್ತಾ ಹೋಗುತ್ತೆ ನಮಗೆ. ಎರಡು ಕಡೆ ಟಫ್ ಫೈಟ್ ಬರ್ತಾ ಇದೆ, ಒಂದೇ ರೇಂಜ್ ಬರ್ತಿದೆ ಅಂದರೆ ಮಾರ್ಕೆಟ್ ಒಂದೇ ರೇಂಜಲ್ಲಿ ಉಳಿತಾ ಹೋಗ್ಬೋದು. ಒಂದು ಕಡೆ ಡಿಫೈನಿಂಗ್ ಆಗಿ OI ಬಿಲ್ಡಪ್ ಆಗ್ತಾ ಹೋಯಿತು ಅಂತಂದರೆ ಅದ್ರ ವಿರುದ್ಧ ದಿಕ್ಕಿನಲ್ಲಿ ಮಾರ್ಕೆಟು ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ಇದನ್ನ ಡಿಸ್ಕಸ್ ಮಾಡ್ತಾನೆ ಇರ್ತೀವಿ ಗ್ರೂಪಲ್ಲೂ ಕೂಡ. ಸೊ ಇದಿಷ್ಟು ಇವತ್ತು ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು, ಅದು ಹೇಗೆ ಏನು ಅನ್ನೋದಕ್ಕೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಲಿಂಕ್ನ ಕೊಡ್ತಾ ಇರ್ತೀನಿ, ಮಿಷನ್ 2025 ಅಂತ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನು ಯಾರಾದರೂ ಓಪನ್ ಮಾಡಿಲ್ಲ ಅಂದರೆ ಪಿನ್ ಕಾಮೆಂಟಲ್ಲಿ ಫಾರ್ಮ್ ಇರುತ್ತೆ, ಆ ಫಾರ್ಮ್ನ ಫಿಲ್ಅಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮಗೆ ಸಹಾಯ ಮಾಡ್ತಾ ಹೋಗ್ತಾರೆ. ಮತ್ತೊಂದು ವಿಡಿಯೋ ನನಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.